ಬಗ್ಗೆ ಮೊದಲನೇವನು ನಾನೇ 3 ಜನ ಜನರಲ್ ಮ್ಯಾನೇಜರ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಪ್ರಸ್ತಾವನೆ ಮಾಡಿ 5 ರಾಜ್ಯಗಳಿಗೆ ಮಾಹಿತಿಯನ್ನು ಕೊಟ್ಟು ಕೇರಳದವರು NOC ಕೊಟ್ಟಿದ್ದಾರೆ, ಗೋವಾದವರು ಕೊಡಬೇಕಾಗಿದೆ, ಕರ್ನಾಟಕದವ್ರು ಕೊಡಬೇಕಾಗಿದೆ, ಮಹಾರಾಷ್ಟ್ರದವ್ರು ಕೊಡಬೇಕಾಗಿದೆ. ಇನ್ನು ಪುದುಚೇರಿನೂ ನಮ್ಮದೇನು ತೊಂದರೆ ಇಲ್ಲ ಅಂತಲೂ ಕೊಟ್ಟಿದ್ದಾರೆ. ಇದು ವಿಸ್ತೃತವಾಗಿ ಚರ್ಚೆ ಆಗ್ತಾಯಿದೆ. ಕೊಂಕಣ ರೈಲ್ವೆಯಿಂದ ನಮಗೆ ಸಾಧಕ ಬಾಧಕಗಳು ಎರಡೂ ಇದೆ. ಮತ್ತು ದಿವಂಗತ ಜಾರ್ಜ್ ಫರ್ನಾಂಡಿಸ್ ಅವರು ಅವತ್ತಿನ ಪರಿಸ್ಥಿತಿಗೆ ಅವ್ರ ಹೋರಾಟದ ಹಿನ್ನೆಲೆಯಿಂದ ಆಗಿರ್ತಕ್ಕಂಥ ಒಂದು ದೊಡ್ಡ ಯೋಜನೆ. ನಾನು ಕೂಡ ಆವಾಗ ಸ್ಟೂಡೆಂಟ್ ಲೀಡರ್ ಆಗಿದ್ದೆ, ಅವ್ರ ಜೊತೆಯಲ್ಲಿ ಕೆಲಸನೂ ಕೂಡ ಮಾಡಿದ್ದೇವೆ. ಇದನ್ನು ಕೈಗೆತ್ಕೊಂಡಿದ್ದೇವೆ. ಇದ್ರ ಬಗ್ಗೆ ಅಧ್ಯಯನ ಆಗ್ತಾಯಿದೆ. ಮಹಾರಾಷ್ಟ್ರ ಸರ್ಕಾರ ಜೊತೆಯಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರೇ ಸ್ವತಃ ಮಾತಾಡ್ತಾ ಇದ್ದಾರೆ. ಇದಕ್ಕೊಂದು ರೂಪವನ್ನು ಕೊಡ್ತೀವಿ. ಇವಾಗ ಏನಿದೆ ಪರಿಸ್ಥಿತಿ ಅದೇ ರೀತಿ ಇರೋದಿಲ್ಲ. ಅದಕ್ಕೆ ಯಾವ್ಯಾವ ರೀತಿ ಅಭಿವೃದ್ಧಿ ಆಗಬೇಕೋ ಆ ಎಲ್ಲ ಅಭಿವೃದ್ಧಿ ಬನ್ನಿ ಮುಂದಕ್ಕೆ ಎಲ್ಲ ಅಭಿವೃದ್ಧಿಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಅಂಕೋಲ ಮತ್ತು ಹುಬ್ಬಳ್ಳಿ ಸುಮಾರು 17,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾಯಿದ್ದೀವಿ. ನ್ಯಾಷನಲ್ ಹೈವೇ ಮತ್ತು ರೈಲ್ವೆ ಲೈನು ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ತರ್ತಕ್ಕಂಥದಕ್ಕೆ ಆಗಿದೆ. ಈಗಾಗಲೇ ಅದಕ್ಕೊಬ್ಬ ಆಫೀಸರ್ನು ಕೂಡ ನೇಮಕ ಮಾಡಿದ್ದೀವಿ, ಕನ್ಸಲ್ಟೆಂಟ್ ಮಾಡಿದ್ದೀವಿ. ಏನೆಲ್ಲವೂ ಕೂಡ ಆಗ್ತಾಯಿದೆ. ಕೊಂಕಣ ರೈಲ್ವೆ ಕೆಲವೇ ದಿನಗಳಲ್ಲಿ ಅದನ್ನು ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬೇಕು, ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ವಿಸ್ತೃತವಾದ ಚರ್ಚೆ ಆಗ್ತಾಯಿದೆ. ಕೆಲವೇ ದಿನಗಳಲ್ಲಿ ನಿಮಗೂ ಕೂಡ ಅದು ಮಾಹಿತಿಯನ್ನು ಕೊಡ್ತೀವಿ. ನಾವು ಮರ್ಜ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮಹಾರಾಷ್ಟ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಈ ಎರಡೂ ಗೋವಾ ಸರ್ಕಾರ 3 ಸರ್ಕಾರದಲ್ಲಿ ಗೋವಾ ನಮಗೆ ಸಮ್ಮತಿಯಾಗಿದೆ, ಕೇರಳ ಸಮ್ಮತಿಯಾಗಿದೆ, ಪುದುಚೇರಿ ಆಗಿದೆ. ಈ ಎರಡೂ ಸರ್ಕಾರದಿಂದ ಇನ್ನೂ ಕೂಡ ನಮಗೆ ಸಹಮತ ವ್ಯಕ್ತಪಡಿಸ್ತಾ ಇಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮೀಟಿಂಗ್ಗಳಾಗ್ತಾಯಿದೆ. ಇನ್ ನವಂಬರ್ ಲಾಸ್ಟ್ ವೀಕ್ ಇಲ್ಲ ಡಿಸೆಂಬರ್ ಫಸ್ಟ್ ವೀಕ್ನೊಳಗಡೆ ಒಂದು ಹಂತಕ್ಕೆ ಬರ್ತಾರೆ. ಅಂಕೋಲ ಹುಬ್ಬಳ್ಳಿ ಹೇಳಿದ್ರಿ, ಅದಕ್ಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅದು ಈಗಾಗಲೇ ಆಗಿದೆ. ಕೆಲವು ಸುಪ್ರೀಂ ಕೋರ್ಟ್ ಒಂದು ನಿಮಿಷ ತಾಳಿ ಹಾಕಿದೆ. ಇವಾಗ ಇದ್ದಂಗೆ ಇದ್ದರೆ ಅಂಕೋಲ ಏನಾಗ್ಬೋದು ನೀವೇ ಯೋಚನೆ ಮಾಡಿ, ಹಾರ್ಬರ್ ಏನಾಗ್ಬೋದು ನೀವೇ ಯೋಚನೆ ಮಾಡಬೇಡಿ, ಮುಂದಿನ ಪೀಳಿಗೆ ಗತಿ ಏನಾಗಬೇಕು ಅಂತ ನೀವೇ ಯೋಚನೆ ಮಾಡಿ. ಇವೆಲ್ಲವೂ ಕೂಡ ಸಾಮಾನ್ಯ ಜನರ ಒಡನಾಡಿಯಾಗಿ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದಕ್ಕೆ ಒಂದು ಹಾರ್ಬರ್ ಬಂದರೆ ಹಾರ್ಬರಿಂದ ಎಷ್ಟು 1000 ಕುಟುಂಬಗಳಿಗೆ ಅನುಕೂಲ ಆಯ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದೇವೆ. ನನಗೆ ಈ ಕೆಲಸವನ್ನು 50 ವರ್ಷದಿಂದ ಮಾಡಬೇಕಾಯಿತು. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ನೀವು ಕೇವಲ ಗುಜರಾತ್ ಇದಲ್ಲ ಮತ್ತೊಂದಲ್ಲ, ನೀವು ತಮಿಳ್ನಾಡಿಗೆ ಒಂದು ಸಾರಿ ಹೋಗಿ ಬನ್ನಿ, ಕೇರಳಗೆ ಒಂದು ಸಾರಿ ಹೋಗಿ ಬನ್ನಿ. ಹಾರ್ಬರ್ಗಳಲ್ಲಿ ಯಾವ್ಯಾವ ರೀತಿಯಾಗಿ ಅನುಕೂಲಗಳಿದೆ, ಯಾವ ರೀತಿ ಉತ್ಪತ್ತಿ ಇದೆ, ಅದರ ಬದುಕನ್ನು ಯಾವ ರೀತಿ ರೂಪಿಸ್ಬೋದು ಅಂತ ನನ್ನ ಆಸೆ ಇದೆ. ಮಂಗಳೂರು, ಕಾರವಾರ ಎರಡೂ ಕೂಡ ಒಂದು ಮೇಲ್ದರ್ಜೆಗೆ ಬರಬೇಕು ಅಂತ ಅದು ಚರ್ಚೆ ಆಗ್ತಾಯಿದೆ. ವಿಸ್ತೃತವಾದ ಚರ್ಚೆ ಆಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈಗಾಗಲೇ ಗಮನ ಹರಿಸಿದ್ದಾರೆ. ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕೇಂದ್ರದ ಅಶ್ವಿನಿ ವೈಷ್ಣವ್ ಅವರು ಸಾಕಷ್ಟು ಇದಕ್ಕೆ ಒಂದು ಪಾಸಿಟಿವ್ ಆಗಿ ಅದನ್ನು ಯೋಚನೆ ಮಾಡಿ ಎಲ್ಲ ರಾಜ್ಯಗಳ ಸಹಮತವನ್ನು ಪಡೆದು ಒಂದು ತಾಂತ್ರಿಕ ಹಂತಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ಈ ಹೆಸರುಗಳು ಈಗಾಗಲೇ ಸಾಕಷ್ಟು ಬಂದಿದೆ. ಇದು ರಾಜ್ಯ ಸರ್ಕಾರದಿಂದ ನಾವು NOC ಕೊಡಬೇಕಾಗ್ತದೆ, ಅದಕ್ಕೆ ಬರೀತೀವಿ. ಅದಾದ ಮೇಲೆ ಭಾರತ ಸರ್ಕಾರ ಅದಕ್ಕೇನು ಮಾಡಬೇಕೋ ಆ ಚಿಂತನೆಯನ್ನು ಮಾಡ್ತಾರೆ. ಜನಗಣತಿ ಬಗ್ಗೆ ಒಂದು ಮಾತಾಡಿ ಸರ್. ಒಂದು ಏನ್ರಿ ಮಾತಾಡ್ತೀರಿ, ಅವ್ರಿಗೆ ತಲೆನೂ ಇಲ್ಲ ಬುಡಾನೂ ಇಲ್ಲ, ಹಿಟ್ ಆ್ಯಂಡ್ ರನ್ ಕೆಲಸ ಮಾಡ್ತಾವ್ರೆ. ಇಲ್ದೋಗಿರೋ ಕಾನೂನನ್ನು ತೆಗೆದುಕೊಂಡೋಗಿ ಅದು ಯಾವುದೋ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತೊಂದು ಅಂತ ಮಾಡಬಾರ್ದು ಕುಲಾಕ್ಷಿತ ಕೆಲಸ ಮಾಡ್ತಾವ್ರೆ. ನನಗನ್ನಿಸ್ತದೆ ಹೈಕೋರ್ಟು ಇದಕ್ಕೇನಾದ್ರು ಮಧ್ಯಪ್ರವೇಶ ಮಾಡಿದ್ರೆ ರಾಜ್ಯದ ಜನರಿಗೂ ಕೂಡ ಗೌರವ ಸಿಗ್ತದೆ. ನನಗೆ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ಹಳಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಸ್ಟ್ರಾಗಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳ ಬಂದಾಗಿಂದ ಇವತ್ತವರೆಗೂ ಬರೀ ಇಂಥ ಕೆಲಸ ಮಾಡೋದು ಬಿಟ್ಟು ಯಾವ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಿಕೊಂಡು ಜನರನ್ನು ಒಂದು ರೀತಿ ನೆಮ್ಮದಿನೂ ಹಾಳು ಮಾಡಿದ್ದಾರೆ, ಸ್ನೇಹವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ಬರು ಹಳ್ಳಿಗಾಡಿನಲ್ಲಿ ಸಾಮಾನ್ಯ ಜನರಲ್ಲಿ ಬದುಕೋದಕ್ಕೂ ಕೂಡ ಅವಕಾಶ ಮಾಡ್ದಂಗೆ ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ರಾಜ್ಯದ ಜನ ಕೊಡ್ತಾರೆ. ಬೇಡ ಅಂತ ನೀವು ಹೇಳ್ತಾ ಇದ್ದೀರಿ. ಸಮೀಕ್ಷೆ ಬೇಡ ಅಂತ ಅಲ್ಲ ಯಜಮಾನ್ರೆ, ಭಾರತ ಸರ್ಕಾರನೇ ಸಮೀಕ್ಷೆ ಮಾಡುವಾಗ ನಿಂದೇನು ಅದರೊಳಗೆ ನೀವು ಹೇಳ್ತೀರಿ ನಾವು ಸರ್ವೆ ಮಾಡ್ತೀವಿ, ಅಲ್ಲೊಂದು ಇಲ್ಲೊಂದು ಇದು ಮಾಡ್ತೀವಿ. ಏನು ಮಾಡ್ತಾ ಇದ್ದೀರಿ ಇವಾಗ ನೀವು? ಅದು ಮಾಡ್ತಾ ಇದ್ದೀರಾ ನಿಜವಾಗ್ಲೂ? ಜನಗಣತಿ ಒಂದು ನಿಮಿಷ ತಾಳಿ, ಅದೇ ಅದು ಮಾಡ್ತಾ ಇರೋದು. ಅವರು ಅಳಿಯ ಅಲ್ಲ ಮಗಳು ಗಂಡ ಮಾಡ್ತಾವ್ರೆ, ಅಳಿಯ ಅಲ್ಲ ಮಗಳು ಗಂಡ ಮಾಡ್ತಾವ್ರೆ. ದಯವಿಟ್ಟು ನೀವು ಕರೀರಿ, ಬೇಕಾದ್ರೆ ನಾನು ಚರ್ಚೆ ಮಾಡ್ತೀನಿ. ಇದು ಆಗಬಾರ್ದಾಗಿತ್ತು. ಈ ರೀತಿಯಾದ ಸಂಘರ್ಷ ಮಾಡಿಕೊಂಡು ಜನರ ಭಾವನೆಗಳಿಗೆ ಎಲ್ಲ ಒಂದು ಕಡೆ ಧಕ್ಕೆ ತರ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ. ಜನನೂ ಉತ್ತರ ಕೊಡ್ತಾರೆ, ನಿಮ್ಮ ಪಾರ್ಟಿಯವರು ಉತ್ತರ ಕೊಡೋಕ್ಕೆ ತೀರ್ಮಾನ ಆಗಿದ್ದಾರೆ.
ಒಂದು ಜನರ ಮುಂದೆ ಇಂಥ ಕೆಲಸಗಳು ಮಾಡುವಾಗ ಸ್ವಲ್ಪ ದೂರದೃಷ್ಟಿ ಇರಬೇಕು, ಅನುಭವವನ್ನು ಕೂಡ ಹಂಚ್ಕೋಬೇಕು. ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ಸಿನಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಮನಸ್ಸನ್ನು ಕದಲ್ತಕ್ಕಂಥ ಈ ಒಂದು ಸಣ್ಣತನ ಏನಿದೆ, ಇದನ್ನು ಬಿಟ್ಟಿದ್ರೆ ಅವ್ರು ಇನ್ನೂ ಕೂಡ ಹೀರೋ ಆಗ್ತಾ ಇದ್ದಾರೆ. ಲಿಂಗಾಯತ ಪ್ರತ್ಯೇಕ ಬರಬೇಕು ಅಂತ ಒಂದು ನಿಮಿಷ ತಾಳಿ. ನಾವೀಗಾಗಲೇ ವಿನಂತಿ ಮಾಡಿದ್ದೇವೆ. ಜಾತಿ ವೀರಶೈವ ಲಿಂಗಾಯತ, ಧರ್ಮ ಹಿಂದೂ ಧರ್ಮ ಇರೋದು 6 ಧರ್ಮಗಳು. ಇನ್ನು 7ನೇ ಧರ್ಮ ನಮ್ಮಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ವೀರಶೈವ ಲಿಂಗಾಯತರು ಯಾರಿದ್ದಾರೆ ಅವ್ರಿಗೆಲ್ಲ ನಾವು ವಿನಂತಿ ಮಾಡಿದ್ದೀವಿ, ದಯವಿಟ್ಟು ಧರ್ಮದ ಮುಂದೆ ಹಿಂದೂ ಅಂತ ಬರೀರಿ. ಜಾತಿ ಬಂದಾಗ ನಿಮ್ಮ ಒಳಪಂಗಡಗಳನ್ನು ಹಾಕಿ, ವೀರಶೈವ ಲಿಂಗಾಯತನೂ ಅಂತ ಹಾಕಿ, ಒಳಪಂಗಡ ಅಂತ ಇದ್ದಾಗ ಯಾವ್ಯಾವ ಒಳಪಂಗಡ ಇದೆ ಆ ಪಂಗಡದ ಹೆಸರನ್ನು ಕೊಡಿ ಅಂತ ಅಂದ್ಬಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲವೂ ಕೂಡ ಆಗ್ತಾಯಿದೆ. ಇದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಈ ಷಡ್ಯಂತ್ರ ಇದೆಯಲ್ಲ, ಇದಕ್ಕೆ ಯಾರಿಗಾರು ಡಾಕ್ಟರೇಟ್ ಕೊಡಬೇಕು ಅಂದರೆ ಅದು ಸಿದ್ದರಾಮಯ್ಯನವ್ರಿಗೆ. ಮೂಲ ಜಾತಿಯನ್ನು ಸೇರಿಸ್ತಾ ಇದ್ದಾರೆ. ಒಂದು ನಿಮಿಷ ರೀ, ನೀವು ಯೋಚನೆ ಮಾಡಿರಿ. ಮಾಧ್ಯಮದವರು ನನಗಿನ್ನ ಅನುಭವಸ್ಥರು, ಎಲ್ಲರ ಮನಸ್ಸನ್ನು ನೋಡ್ತೀರಾ. 93 ಜಾತಿಗಳಿಗೆ ಕೊಟ್ಟಿದ್ದೀನಿ. ನಿಮ್ಗೆ ಯಾರು ತಂದು ಹಾಕುವಂಥವ್ರು ಯಾರು ಮಾಡಬಾರ್ದು. ಪಾಪನೂ ನೀವೇ ಮಾಡ್ತೀರಿ. ಮತ್ತು ಎಲ್ಲ ಒಂದು ಕಡೆ ಇದಾಯ್ತದೆ ಅದಾಯ್ತದೆ ಅಂತ ಮಾಡಿ ಗಣೇಶನ್ ಮಾಡು ಅಂದರೆ ಅವ್ರ ಅಪ್ಪನ ಮಾಡಿ ಎಲ್ಲ ಒಂದು ಕಡೆ ಇಡೀ ರಾಜ್ಯವನ್ನು ಕತ್ತಲೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ, ಇದು ಎಷ್ಟು ಮಟ್ಟಿಗೆ ಸರಿಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಳೋಕ್ಕೆ, ಸಾಮಾನ್ಯರ ಮನಸ್ಸಿನಲ್ಲಿರ್ತಕ್ಕಂಥ ಬಡತನವನ್ನು ಹೋಗಲಾಡಿಸೋದು ಬಿಟ್ಟು ಇಂಥ ಕ್ಷುಣಕವಾದ ವಿಚಾರಗಳಲ್ಲಿ ಭಾರತ ಸರ್ಕಾರ ಮಾಡೋ ಕೆಲಸನ ನೀವು ಮಾಡಿ ಮತ್ತೊಂದು ಹೆಸರಲ್ಲಿ ನೀವೇನು ಹೋಗ್ತಾ ಇದ್ದೀರಿ. ಇದು ಮುಂದೊಂದು ದಿನ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ.